ಸಾಲು ಸಾಲು ವಿಮಾನಗಳ ಅಪಘಾತಗಳ ಸುದ್ದಿನೇ ಕೇಳೋದು ಸಿಗ್ತಾ ಇದೆ. ಈಗ ಅಮೆರಿಕಾದ ಏರ್ಲೈನ್ಸ್ನಲ್ಲೂ ಕೂಡ ಬೆಂಕಿ ಅವಘಡ ಸಂಭವಿಸಿದೆ ಅನ್ನೋದು ಸದ್ಯ ಸಿಗ್ತಾ ಇರುವಂತಹ ಮಾಹಿತಿ. ಅಲ್ಲಿಗೆ ವಿಮಾನ ಹತ್ತೋಕ್ಕೂ ಮುನ್ನ 100 ಸಾಲಿ ಯೋಚನೆ ಮಾಡಬೇಕು ಪ್ರಯಾಣಿಕರು. ಅಂಥದ್ದೊಂದು ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆಯಾ ಅನ್ನುವಂಥ ಪ್ರಶ್ನೆಗಳು. ಜಸ್ಟ್ ನಮ್ಮ ದೇಶ ಮಾತ್ರ ಅಲ್ಲ ನೋಡಿ, ಅಮೆರಿಕಾದ ಏರ್ಲೈನ್ಸ್ನಲ್ಲೂ ಕೂಡ ಈ ರೀತಿ ಬೆಂಕಿ ಅವಘಡ ಸಂಭವಿಸಿರೋದು. ಡೆನ್ವರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಲ್ಲಾಗಿರುವಂತಹ ಘಟನೆ. You okay? No, he's not. You're right. Fire, Good Lord. ಟೇಕ್ ಆಫ್ ಆಗೋಕ್ಕೂ ಮುನ್ನವೇ ಆಗಿರುವಂತಹ ಅವಘಡ. ಇದ್ದಕ್ಕಿದ್ದಂತೆ ದಟ್ಟ ಹೊಗೆ ಆವರಿಸ್ಕೊಳ್ತಾ ಇದ್ದಂತೆ ಈ ಎಮರ್ಜೆನ್ಸಿ ಸ್ಲೈಡ್ ಮೂಲಕ ಪ್ರಯಾಣಿಕರು ಆಚೆ ಬರ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ರಿ. ಸರಿ ಸುಮಾರು 173ಕ್ಕೂ ಹೆಚ್ಚು ಜನ ಪ್ರಯಾಣಿಕರು ಅದರಲ್ಲಿದ್ದು 6 ಜನ ಸಿಬ್ಬಂದಿ ಕೂಡ ಇದ್ರು ಅಂತ ಹೇಳಲಾಗ್ತಾ ಇದೆ. ಬಟ್ ಏನ್ ಗೊತ್ತಾ, ಟೇಕ್ ಆಫ್ ಆಗಿರ್ಲಿಲ್ಲ, ಅದಕ್ಕೂ ಮುನ್ನವೇ ಈ ರೀತಿ ದಟ್ಟ ಹೊಗೆ ಬೆಂಕಿ ಆವರಿಸ್ಕೊಳ್ತಾ ಇದ್ದಂತೆ ತತ್ಕ್ಷಣ ಪ್ರಯಾಣಿಕರು ಅಲರ್ಟ್ ಆಗ್ತಾರೆ, ಅಲ್ಲಿನ ಸಿಬ್ಬಂದಿ ಅಲರ್ಟ್ ಆಗ್ತಾರೆ, ಎಮರ್ಜೆನ್ಸಿ ಸ್ಲೈಡ್ ಮೂಲಕ ಅಲ್ಲಿಂದ ಆಚೆ ಬಂದಿದ್ದಾರೆ. ಹಾಗಾಗಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಬಟ್ ಈ ದೃಶ್ಯಗಳನ್ನು ನೋಡಿದಾಗ ಸಹಜವಾಗಿ ಆತಂಕ ಎದುರಾಗ್ಬಿಡುತ್ತೆ. ಇತ್ತೀಚೆಗೆ ಅಹಮದಾಬಾದ್ನಲ್ಲಿ ಆಗಿರುವ ವಿಮಾನ ದುರಂತ ನಮ್ಮ ದೇಶ ಮಾತ್ರ ಅಲ್ಲ, ಇಡೀ ವಿಶ್ವ ಕೂಡ ಅದನ್ನ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಕಾರಣ 200ಕ್ಕೂ ಹೆಚ್ಚು ಜನ ಪ್ರಯಾಣಿಕರು ಅದರಲ್ಲಿ ಮೃತಪಟ್ಟರು ಅಂತ. ಅಂಥದ್ದು ವಿಮಾನ ದುರಂತ ಜನರ ಮನಸ್ಸಿನಿಂದ ಮಾಸೋಕ್ಕೂ ಮುನ್ನವೇ ಇಂಥ ದೃಶ್ಯಗಳು ಮೇಲಿಂದ ಮೇಲೆ ನೋಡೋದಕ್ಕೆ ಸಿಕ್ಬಿಟ್ರೆ ಸಹಜವಾಗಿ ಆತಂಕ ಸೃಷ್ಟಿಯಾಗ್ಬಿಡುತ್ತೆ. ಬಟ್ ಟೇಕ್ ಆಫ್ ಆಗಿರಲಿಲ್ಲ. ಅಷ್ಟೊತ್ತಿಗೆ ತಾಂತ್ರಿಕ ದೋಷದಿಂದ ಏನೋ ಬೆಂಕಿ ಹೊತ್ಕೊಂಡು ದಟ್ಟ ಹೊಗೆ ಆವರಿಸ್ಕೊಂಡಿದೆ. ಹಾಗಾಗಿ ಸಿಬ್ಬಂದಿ ಅಲರ್ಟ್ ಆದ್ರು. ಎಮರ್ಜೆನ್ಸಿ ಸ್ಲೈಡ್ ಮೂಲಕ ಪ್ರಯಾಣಿಕರನ್ನ ಆಚೆ ತರಿಸೋ ಕೆಲಸ ಆಯಿತು. ಅದರಲ್ಲಿದ್ದಂಥ 173ಕ್ಕೂ ಹೆಚ್ಚು ಪ್ರಯಾಣಿಕರು ಕೂಡ ಎಮರ್ಜೆನ್ಸಿ ಸ್ಲೈಡ್ ಮೂಲಕ ಆಚೆ ಬಂದಿದ್ದಾರೆ. ಪುಟ್ಟ ಮಕ್ಕಳು ಕೂಡ ಇದ್ರು, ಅವ್ರನ್ನ ಕರ್ಕೊಂಡು ಆಚೆ ಬಂದಿದ್ದಾರೆ. ಜೊತೆಗೆ ಸಿಬ್ಬಂದಿ ಕೂಡ ಸೇಫ್ ಆಗಿದ್ದಾರೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ. ಪ್ರಮುಖವಾಗಿ ಟೈರ್ ಸಮಸ್ಯೆ ಅಂತೆ ನೋಡಿ, ವಿಮಾನದ ಟೈರ್ ಸಮಸ್ಯೆ, ಅದರಿಂದ ಈ ರೀತಿ ಬೆಂಕಿ ಹೊತ್ಕೊಂಡಿದೆ ಅಂತ. 173 ಜನ ಪ್ರಯಾಣಿಕರು, 6 ಜನ ಸಿಬ್ಬಂದಿ. ಟೇಕ್ ಆಫ್ ಆದ ಮೇಲೆ ಇಂಥದ್ದೊಂದು ಅನಾಹುತ ಆಗ್ಬಿಟ್ಟಿದ್ರೆ ಇಂಥದ್ದೊಂದು ಆತಂಕ ಸಹಜವಾಗಿ ಕಾಡುತ್ತೆ. ಬಟ್ ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ.